ಯಾಕಂದ್ರೆ ಇಲ್ಲೇನು ಕೆಟ್ಟ ಹೆಸರು ಬಂದ್ರೆ ಚಂಪತರಾಯರಿಗೆ ಅದು RSS ಕೆಟ್ಟ ಹೆಸರು ಬರ್ತದೆ, ಹೆಸರು ಕೆಡುತ್ತದೆ ಅನ್ನೋಂಥ ಭಾವನೂ ಇರ್ಬೋದು. ಆದರೆ ಇವತ್ತು ಈ ಓಪನ್ ಸೀಕ್ರೆಟ್ ಆಗಿದೆ, ಇಡೀ ದೇಶ ತುಂಬ ಇದೊಂದು ಚರ್ಚೆ ನಡೀತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಈ ಇಶ್ಯೂವನ್ನು SP ಈ ಇಶ್ಯೂವನ್ನು ರಾಷ್ಟ್ರ ಮಟ್ಟದ ಚರ್ಚೆ ಒಯ್ತಾ ಇದೆ. ಹೀಗಾಗಿ 2014 ಪೂರ್ವದಲ್ಲಿ ಏನು ಒಂದು ಓವರಾಯಿತು BJP ಬಸ್ ಸಲುವಾಗಿ, ಮೋದಿಯವ್ರ ಸಲುವಾಗಿ, ಅದು ಇವತ್ತು ನಿಧಾನಕ್ಕೆ ಡ್ಯಾಮೇಜ್ ಆಗ್ತಾ ನಡೀತಾ ಇದೆ ಅಂತ. ಇಲ್ಲಪ್ಪ ಇದು ಇವರೆಲ್ಲ ಭ್ರಷ್ಟರು, ಇವರ ವ್ಯವಹಾರ ಮಾಡುವಂಥವ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು ಇವಕ್ಕೆಲ್ಲದಕ್ಕೂ ಏನಪ್ಪ ಅಂತಂದ್ರೆ ತೆರೆ ಎಳೆಯುವಂಥ ಕೆಲಸ ಆಗ್ಬೋದು, ತನಿಖೆ ಆಗ್ಬೋದು ಅನ್ನುವಂಥದ್ದು. ಆದ್ರೆ ಅದು ಆಗ್ತದೊಂದು ಗ್ಯಾರಂಟಿ ಇಲ್ಲ. ಬಟ್ ಇಲ್ಲಿ FIRದಲ್ಲಿ ಮಾತ್ರ ಈ 3 ಜನರ ಹೆಸರಿಲ್ಲ. ಆದರೆ ಅವರು ಪತ್ರದಲ್ಲಿ ಹೆಸರು ಉಪಯೋಗ ಮಾಡ್ಕೊಳ್ಳೋದು ಅನಿಲ್ ಮಿಶ್ರಾ ಅವ್ರ ಬಗ್ಗೆ ಚಂಪತರಾಯ ರೆಫರ್ ಮಾಡ್ತಾರೆ. ಎಲ್ಲ ಜೇಗರಿಗೆ ಮಾಡುವಂಥವ್ರು ಅನಿಲ್ ಮಿಶ್ರಾ ಅವರು. ಮತ್ತು ಇನ್ನೊಂದು ಭಾಳ ಮಹತ್ವದ ಏನಪ್ಪ ಅಂತಂದ್ರೆ ಚಂಪತರಾಯರ ಏನು ಟಿನ್ನು ಯಾದವ್ ಬರ್ತಾರೆ ಅವ್ರ ಕೈಲಿನ ಅಲ್ಲಿಯ ತಿಜೋರಿ ಕಿಲಿಕೆ ಇತ್ತು ಅಂತೇಳಿ ಅದು ಒಂದು ಪ್ರಶ್ನೆ ಬರ್ತದೆ. ಅವ್ರು ಕೊಟ್ಟವ್ರು ಯಾರು, ಇದು ಒಂದು ಪ್ರಶ್ನೆ ಅದ. ಯಾಕೆ ಇಂಥವೆಲ್ಲ ಅನೇಕ ಪ್ರಶ್ನೆಗಳು ಎದುರಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಯಾವ ವ್ಯವಹಾರ ನಡೆದ ಸತ್ಯನದ ಟಿನ್ನು ಯಾದವ ಅದ್ರ ಜೊತೆಗೆ ಈ ಚಂಪತ್ ಮಿಶ್ರಾ ಆಗಿರ್ಬೋದು, ಟ್ರಸ್ಟಿಗಳಿರ್ಬೋದು, ಅವ್ರವ್ರ ಸಂಬಂಧಿಕರಲ್ಲೇ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಿದ್ರು. ಅಲ್ಲಿ ಯಾವ ವ್ಯವಹಾರ ಮಾಡಿದ್ದಾರೆ ಆ ಟ್ರಸ್ಟಿಗಳದೆಲ್ಲರೂ ಎನ್ಕ್ವೈರಿ ಆಗಬೇಕು ಅಂತ ಒಂದು ಇನ್ನೊಂದು ಮಸಲಿನ ಒಂದು ಇದು ಆರೋಪ ಜೊತೆಗೆ ಎನ್ಕ್ವೈರಿ ಆಗಬೇಕು ಅನ್ನೋದ್ರ ಬೇಡಿಕೆ ಸರ್ಕಾರ ಮುಂದೆ ಅಥವಾ ಪ್ರಧಾನಿಯವ್ರ ಮುಂದೆ ಅಥವಾ ನ್ಯಾಯಾಂಗ ತನಿಖೆ ಆಗಲಿ ಅಂತ ನ್ಯಾಯಾಂಗ ಮುಂದೆ ಇಡ್ತಾ ಇದ್ದಾರೆ. ಇವೆಲ್ಲ ಏನೇನು ಆಗ್ಬೋದು ಮುಂದಿನದಲ್ಲೇ, ಇವೆಲ್ಲ ಹೊರಗೆ ಬಂದರೆ ಏನಾಗ್ಬೋದು ಅಂತ ಏನಿಲ್ಲ. ಘಟನೆ ನಡೆದ ತಪ್ಪಿದಷ್ಟು ಶಿಕ್ಷೆ ಆಗಬೇಕಂತ ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಜೂದ್ ಕಾ ಜೂದ್ ಪಾನಿ ಕಾ ಪಾನಿ ಇದಾಗಲೇಬೇಕು ಅಂತೇಳಿ. ಅದಾಗ್ತದನ ನಮ್ಮ ಇವ್ರು ಬಯಸುವಂಗೆ, ಯೋಗಿ ಆದಿತ್ಯನಾಥವ್ರು ಬಯಸುವಂಗೆ ಅನ್ನುವಂಥ ದೊಡ್ಡ ಪ್ರಶ್ನಾರ್ಹ ಚಿಹ್ನೆ ಇಲ್ಲದ. ಈಗ ಏನೋ ಆಗಲಿ, ರಾಮ ಮಂದಿರದಲ್ಲಿ ಧರಡೆ ಆಗ್ಯದನೋ, ಕಳ್ಳತನ ಆಗ್ಯದನೋ, ಮತ್ತೇನಾಗ್ಯದೋ ಆಗ್ಯದ, ಅದೇನು ಸುಳ್ಳಲ್ಲ. ಆದರೆ ಆ ಎಲ್ಲದರಲ್ಲೇ ಎಲ್ಲ FIRದಲ್ಲೇ ಈಗ ಇರುವ FIRದಲ್ಲೇ ಇಲ್ಲಿ ಮುಖ್ಯ ಎಲ್ಲ ಜನ ಆರೋಪ ಮಾಡುವಂಥ ಚಂಪತರಾಯರಿಲ್ಲ, ಅವ್ರ ಹೆಸರಿಲ್ಲ, ಅನಿಲ್ ಮಿಶ್ರಾ ಅವ್ರದ್ದಿಲ್ಲ, ಗೋಪಾಲ್ ರಾವ್ ಅವ್ರದ್ದಿಲ್ಲ. ಹೀಗಾಗಿ